ಮುಂದಿನ ವಿಷಯ ನೌಶವ್ರೆ, ಕ್ಷಮಾಪಣೆ. ಇದ್ರ ಬಗ್ಗೆ ಹಲವಾರು ಸತಿ ನೀವು ನಮಗೆ ಹೇಳಿದ್ದೀರಾ. ಕ್ಷಮಾಪಣೆ ಯೇಸು ಕ್ರಿಸ್ತನಿಂದಲೇ ಬರುವುದು ಎಂದು ನಾವು ಅರ್ತಿದ್ದೇವೆ. ಆದರೆ ಇದರ ಕುರಿತು ಯಾವುದಾದ್ರೂ ಒಂದು ಸಾಮ್ಯ ಅಥವಾ ಕಥೆಯನ್ನು ಹೇಳಿದ್ದಾರಾ? ನೋಡಿ, ನೇರವಾದ ರೀತಿಯಲ್ಲಿ ಈ ಸಾಮ್ಯವನ್ನು ನಾವು ನೋಡಬೇಕಾದ್ರೆ ಅನೇಕ ಸಾಮ್ಯಗಳಿದೆ. ಅದರಲ್ಲಿ ನನಗೆ ಒಂದೆರಡು ಸಾಮ್ಯಗಳು ಈ ಸಮಯದಲ್ಲಿ ಜ್ಞಾಪಕ ಬರ್ತಾ ಇದೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಪ್ಪಿ ಹೋದ ಮಗ ಆತನು ಪುನಃ ಬಂದಾಗ ದೇವರು ಅಂಗೀಕಾರ ಮಾಡ್ತಾನೆ. ಕ್ಷಮಿಸುವಂಥ ಗುಣ ಅದು. ಆ ಕ್ಷಮಿಸುವಂಥ ಗುಣವನ್ನು ದೇವರು ಹೊಂದಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ, ಅಂದರೆ ಪಾಪಿ ದೇವರ ಕಡೆ ತಿರುಗಿಕೊಂಡಾಗ ಯಾವ ರೀತಿಯಲ್ಲಿ ಸಂಭ್ರಮಾಚರಣೆ ಇರ್ತದೆ ಎಂಬುದಾಗಿ ಸಾಮ್ಯ ಹೇಳ್ತದೆ. ಆದರೆ ಕ್ಷಮಿಸಿದ ಕಾರಣದಿಂದಲೇ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯವಲ್ವಾ? ಇದು ಒಂದು ಸಾಮ್ಯವಾದರೆ, ಎರಡನೇ ಸಾಮ್ಯ, ಒಬ್ಬ ಯಜಮಾನನು ಒಬ್ಬನಿಗೆ 10,000 ರೂಪಾಯಿ ಕೊಟ್ಟಿರ್ತಾರೆ. ಆದರೆ ಆ ಸಾಲವನ್ನು ಪುನಃ ಬಂದು ವಾಪಸ್ ಕೇಳುವಾಗ ಆತನು ನನಗೆ ಸ್ವಲ್ಪ ಕಷ್ಟ ಇದೆ, ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನನಗೆ ಮಕ್ಕಳೆಲ್ಲ ಇದ್ದಾರೆ, ಹೆಂಡತಿ ಎಲ್ಲ ಇದ್ದಾರೆ, ಸೊ ಹಾಗಾಗಿ ಏನಾದರೂ ಮಾಡಲಿಕ್ಕಾಗತ್ತೆ ಎಂಬುದಾಗಿ ಹೇಳುವಾಗ, ಸರಿ ನಾನು ನಿನಗೆ ಕ್ಷಮಿಸಿದ್ದೇನೆ, ನೀನು ಹೋಗು ಅಂತ ಹೇಳ್ತಾರೆ. ಆದರೆ ಆತನು ಹೊರಗೆ ಹೋಗುವಾಗ ಆತನು ಒಬ್ಬನಿಗೆ 100 ರೂಪಾಯಿ ಸಾಲ ಕೊಟ್ಟಿರ್ತಾನೆ. ಆ ಸಾಲವನ್ನು ಹಿಂದೆ ತಿರ್ಸ್ಲಿಲ್ಲ ಅಂತ ಆತನನ್ನು ಸೆರೆಮನೆಗೆ ಹಾಕ್ತಾರೆ. ನೋಡಿ, ಇಲ್ಲಿ ಕ್ಷಮಾಪಣೆ ತೋರಿಸ್ತಾ ಇದೆ, ನಾನು ನಿನ್ನ ಸಾಲವನ್ನು ಮನ್ನಾ ಮಾಡಿದ್ದೀನಿ, ನೀನು ತಲೆ ಕೆಡಿಸ್ಕೊಳ್ಬೇಡ, ಅದನ್ನೇ ನಾನು ನಿನ್ನಿಂದ ಅಪೇಕ್ಷೆ ಮಾಡ್ತಾ ಇದ್ದೇನಲ್ವಾ. ನೀನು ಹೇಗೆ ಆ ಮನುಷ್ಯನಿಗೆ ಹೋಗಿ ನನಗೆ ಸಾಲ ತೀರಿಸಿಲ್ಲ ಅಂತ ಹೇಳಿದೆ, ಇವನನ್ನು ನೀವು ಸಹ ಹಿಡಿದು ನೀವು ಸೆರೆಮನೆಗೆ ಹಾಕಿ. ನೋಡಿ, ಕ್ಷಮಾಪಣೆಯೂ ಇದೆ, ಅದೇ ರೀತಿಯಲ್ಲಿ ನಾವು ಸಹ ಕ್ಷಮಿಸಬೇಕು ಅನ್ನುವಂತಹ ಕಾರ್ಯಗಳು ಇದೆ. ಅದೇ ರೀತಿಯಲ್ಲಿ ಸ್ವಾಮಿ ಸೈಮನ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಇರಬೇಕಾದರೆ ಅಲ್ಲಿ ಒಬ್ಬ ಮಹಿಳೆ ಸುಗಂಧ ದ್ರವ್ಯವನ್ನು ತಂದು ಸ್ವಾಮಿಯ ಕಾಲ್ಗಳನ್ನು ತೊಳೆಯುವಂಥದ್ದನ್ನು ನಾವು ಕಾಣ್ತೇವೆ. ಅದನ್ನು ಮಾಡುವಾಗ ಆಕೆ ಮಾಡಿದಂಥ ಎಲ್ಲ ತಪ್ಪುಗಳನ್ನು ಸ್ವಾಮಿ ಕ್ಷಮಿಸಿದ್ದಾನೆ ಅನ್ನುವಂಥ ಒಂದು ಸಾಂಕೇತಿಕವಾದಂಥ ಸಾಮ್ಯವನ್ನು ಸಹ ಆಗ್ತದೆ. ಆತನು ಹೇಳಿದ ಎಲ್ಲ ಸಾಮ್ಯದಲ್ಲೂ ಮತ್ತು ಆತನ ಜೀವಿತದಲ್ಲೂ ಮುಖ್ಯವಾದದ್ದು ಈ ಕ್ಷಮಾಪಣೆ ಬಗ್ಗೆ ಅಂತ ನಾನು ತಿಳಿತೇನೆ. ಅದು ದೇವರ ಪ್ರೀತಿಯ ಕುರಿತು, ದೇವರ ಪ್ರೀತಿಯನ್ನು ತೋರಿಸುವಂಥದ್ದು ಈ ಕ್ಷಮಾಪಣೆ. ಆದರೆ ಪ್ರತ್ಯೇಕವಾಗಿ ದೇವರ ಪ್ರೀತಿಯ ಬಗ್ಗೆ ಯಾವುದಾದ್ರೂ ಸಾಮ್ಯವಿತ್ತ? ಈಗ ತಾನೇ ನಾನು ಅದನ್ನು ಹೇಳಿದೆ. ಏನಂತೆ, ಆ ಕ್ಷಮಾಪಣೆಯ ಕುರಿತು ಹೇಳಬೇಕಾದ್ರೆ ಅಲ್ಲಿ ಪ್ರೀತಿಯೂ ಸಹ ನಮಗೆ ತೋರಿಸುವಂಥದ್ದಾಗಿರ್ತದೆ. ಇವಾಗ ನಾವು ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಬ್ಬ ಪಾಪಿ ದೇವರ ಕಡೆಗೆ ತಿರ್ಕೊಂಡ್ರೆ ಯಾವ ರೀತಿಯಲ್ಲಿ ಸಂಭ್ರಮಾಚರಣೆ ಇರ್ತದೆ ಎಂಬುದಾಗಿ. ಸೊ ಒಟ್ಟು 3 ಸಾಮ್ಯಗಳನ್ನು ನಾವು ಇಲ್ಲಿ ನೋಡ್ತೇವೆ. ಏನಂತೆ, ಒಂದು ಕುರಿ ಕಳೆದು ಹೋಗುವಂಥದ್ದು. 100 ಕುರಿಗಳಿರ್ತದೆ. ಆ ಕುರಿಗಳಲ್ಲಿ ಒಂದು ಕುರಿ ಕಳೆದು ಹೋಗುವಾಗ 99 ಕುರಿಗಳನ್ನು ಬಿಟ್ಟು ಆ ಒಂದು ಕುರಿಯನ್ನು ಹುಡುಕಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ದೇವರ ಪ್ರೀತಿ. ಆ ಒಂದು ಕುರಿ ಆದರೂ ನಶಿಸಿ ಹೋಗಬಾರದು ಅನ್ನುವಂಥದ್ದು ದೇವರ ಪ್ರೀತಿ. 10 ನಾಣ್ಯಗಳಿರ್ತದೆ, ಅದರಲ್ಲಿ ಒಂದು ನಾಣ್ಯ ಕಳೆದು ಹೋಗ್ತದೆ. ಆ ನಾಣ್ಯವನ್ನು ದೀಪವೆಲ್ಲ ಹಾಕಿ ಮನೆಯೆಲ್ಲ ಗೂಡಿಸಿ ಹುಡುಕುವಾಗ ಸಿಗ್ತದೆ. ಅಲ್ಲಿ ಸಂಭ್ರಮಾಚರಣೆ. ಒಂದೇ ಒಂದು ನಾಣ್ಯಕ್ಕಾಗಿ ಅಷ್ಟೊಂದು ಪ್ರೀತಿನ ನಾವು ಬಿಟ್ಬಿಡ್ತೇವಲ್ಲ. ಒಂದೇ ಒಂದಲ್ಲ, ಹೋದರೆ ಹೋಯ್ತು ಅಂತ. ಆದರೆ ದೇವರಿಗೆ ಆ ಒಂದು ಸಹ ಬಹಳ ಮುಖ್ಯವಾಗಿರ್ತದೆ, ದೇವರ ಪ್ರೀತಿ. 3ನೇದಾಗಿ, ತಪ್ಪಿ ಹೋದ ಮಗ. ತನ್ನಿಂದ ಎಲ್ಲವನ್ನ ದೋಚ್ಕೊಂಡು ಹೋಗ್ತಾನೆ ಮಗ. ಎಲ್ಲವನ್ನ ನಶಿಸಿಕೊಂಡು ಅಯ್ಯೋ ಹಾಳಾಗಾದರೂ ಸೇರ್ಕೊಳ್ಳೋಣ ಅಂತ ಬರ್ತಾನೆ. ಆದರೆ ಪುನಃ ಆತನ ಅಂಗೀಕಾರ ಮಾಡಿಕೊಂಡು ತಬ್ಬಿಕೊಂಡು ಆ ಮಗನನ್ನು ಯಜಮಾನನ ರೀತಿಯಲ್ಲಿ ಸ್ವೀಕಾರ ಮಾಡ್ತಾನೆ. ದೇವರ ಪ್ರೀತಿ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ದೇವರು ನಮ್ಮನ್ನ ಪ್ರೀತಿ ಮಾಡಲಿಕ್ಕೆ ಹೇಗೆ ಸಾಧ್ಯ? ನಿಜ.